ಎಲ್ರಿಗೂ ನಮಸ್ಕಾರಗಳು. ಯಾವಾಗಲೂ ಯೌವನವಾಗಿ ಇರಬೇಕು ಅಂತ ತುಂಬ ಜನ ಅನ್ಕೋತಿರ್ತಾರೆ. ನಿಮ್ಮ ವಯಸ್ಸು ಎಷ್ಟು ಅಂದರೆ 16 ಅಂತಿರ್ತಾರೆ. ಹಾಗೆ ಯಾವಾಗಲೂ ಯೌವನದಿಂದ ಇರಬೇಕು ಅಂದರೆ, ಚರ್ಮ ಫಲಫಲ ಹೊಳಿಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಗಂಡಸರಿಗಿಂತ ಹೆಂಗಸರು ತುಂಬ ಬೇಡ್ಕೋತಿರ್ತಾರೆ. ವಿಟಮಿನ್ ಇ ಅನ್ನೋದು ನಮಗೆ ವಯಸ್ಸಾದರೂ ಗೊತ್ತಾಗಲ್ಲ. ಈ ವಿಟಮಿನ್ ಇ ನಮಗೆ ಸುಮಾರಾಗಿ ಒಂದು ದಿನಕ್ಕೆ 28 ಮಿಲಿಗ್ರಾಮ್ ಬೇಕು. ವಿಟಮಿನ್ ಇ ಅಂದರೆ ಏನು ಗೊತ್ತಿಲ್ಲ, ಬೇರೆ ಬೇರೆ ಆಹಾರ ಅನ್ಕೋತಿರ್ತಾರೆ. ಖರ್ಚು ಕಮ್ಮಿಯಲ್ಲಿ ಎಲ್ರಿಗೂ ಸಿಗೋ ಜಾಸ್ತಿ ವಿಟಮಿನ್ ಇ ಇರೋ ಒಳ್ಳೆಯ ಆಹಾರ ಸನ್ಫ್ಲವರ್ ಸೀಡ್ಸ್, ಸೂರ್ಯಕಾಂತಿ ಬೀಜಗಳು. ಮೇಲೆ ಕಪ್ಪಗಿರೋದ್ರಿಂದ ನಾವು ತಿನ್ನಲ್ಲ. ಅದಕ್ಕೆ ಮೇಲ್ಗಡೆ ಕಪ್ಪಗಿರೋ ಸಿಪ್ಪೆ ತೆಗೆದು ಬೀಜ ಮಾರ್ಕೆಟಲ್ಲಿ ಮಾರ್ತಿರ್ತಾರೆ. ನಾವು ಸನ್ಫ್ಲವರ್ ಆಯಿಲ್ ಬಳಸ್ತೀರಿ. ಆಯಿಲಲ್ಲಿ ಜಾಸ್ತಿ ಬರಲ್ಲ. ಬೀಜ ತಿಂದ್ರೇ ಒಂದು ದಿನಕ್ಕೆ 30-40 ಗ್ರಾಮ್ಸ್ ನೆನೆ ಇಟ್ಟು ಸ್ವಲ್ಪ ತಿನ್ಬೋದು. ಇಲ್ಲ ಅಂದರೆ ಇದನ್ನು ಸ್ವಲ್ಪ ಹುರಿದು ಪುಡಿ ಮಾಡಿ ಖಾರದ ಪುಡಿ ಥರ ಮಾಡಿಕೊಂಡು ಬಳಸ್ಕೋಬೋದು. ಈ ಸನ್ಫ್ಲವರ್ ಸೀಡ್ಸು ಹುರಿದ ಮೇಲೆ ಆ ಪುಡಿನ ಎಲೆಗಳಲ್ಲಿ ಚೆಲ್ಕೋಬೋದು. ಯಾವುದೋ ಒಂದು ರೂಪದಲ್ಲಿ ಬಳಸ್ಕೋಬೋದು. 100 ಗ್ರಾಮ್ ಸನ್ಫ್ಲವರ್ ಸೀಡ್ಸಲ್ಲಿ 35 ಮೈಕ್ರೋಗ್ರಾಮ್ ವಿಟಮಿನ್ ಇ ಇರುತ್ತೆ. ಅದಕ್ಕೆ ಬಾದಾಮಿ ಪಿಸ್ತಾ ಕಾಸ್ಟ್ಲಿ, ಆದರೆ ಅದರಲ್ಲೂ ಇಷ್ಟೊಂದು ವಿಟಮಿನ್ ಇ ಇರಲ್ಲ. ಈ ಥರದ್ದು ಮನೆಯಲ್ಲಿ ಇಟ್ಕೊಂಡು ಪ್ರತಿದಿನ ಚಿಕ್ಕ ಮಕ್ಕಳಿಗೆ ದೊಡ್ಡವರಿಗೆ ಯಾವುದೋ ಒಂದು ರೂಪದಲ್ಲಿ ಬಳಸ್ಕೊಳ್ರಿ. ಸನ್ಫ್ಲವರ್ ಸೀಡ್ಸ್ ಹುರಿದು ಪುಡಿ ಮಾಡಿ ಉಂಡೆ ಮಾಡಿಕೊಂಡು ಊಟ ಆದಮೇಲೆ ಪ್ರತಿದಿನ ಒಂದು ಉಂಡೆ ತೊಗೊಳ್ರಿ. ವಿಟಮಿನ್ ಇಗೋಸ್ಕರ ಟ್ಯಾಬ್ಲೆಟ್ ಹಾಕೋಣ ಅವಶ್ಯಕತೆ ಇರಲ್ಲ. ಈ ಥರ ನ್ಯಾಚುರಲ್ ಬೀಜಗಳು ತಿಂದರೆ ಸಾಕಾಗುತ್ತೆ.